ದೇವಭೂಮಿ ಪ್ರಯಾಗರಾಜನ ಈ ಪುಣ್ಯವಾದಂತಹ ನೆಲ ಸುಮಾರು 144 ವರ್ಷಗಳ ನಂತರ ಮಹಾಕುಂಭಕ್ಕೆ ನಮ್ಮ ಜೀವನ ಸಾರ್ಥಕ ಆಗ್ತಾ ಇದೆ. ನೋಡಿ, ಕೋಟಿ ಕೋಟಿ ಜನ ಈ ಪುಣ್ಯ ಸ್ನಾನಕ್ಕೆ ದೇಶ ವಿದೇಶದಿಂದ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬರುವಂತಹ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ಆ ಯಾತ್ರಿಕರಿಗೆ ತಂಗುವ ವ್ಯವಸ್ಥೆ ಜೊತೆಗೆ ಊಟ ಉಪಚಾರದಿಂದ ಹಿಡಿದು ಎಲ್ಲ ಸೌಕರ್ಯಗಳ ಜೊತೆಗೆ ನಾನಾ ಮಠ ಮಂದಿರಗಳು, ಸಾಧು ಸಂತರು ನೆರವಾಗಿದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ ಪರಮಾತ್ಮನ ನಾಮಸ್ಮರಣೆಯೊಂದಿಗೆ. ಇದರ ಜೊತೆಗೆ ನಮ್ಮ ಕಾಶಿ ಜಗದ್ಗುರು ಪೀಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಮಹಾಕುಂಭ ಸರ್ವಶ್ರೇಷ್ಠವಾದದ್ದು ನಮ್ಮ ಜೀವಮಾನದಲ್ಲಿ. ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಗುರುಗಳೇ ನಮೋ ನಮಃ. ಗುರುಗಳೇ ಹೇಳಿ, ಈ ಮಹಾಕುಂಭ ಎಷ್ಟು ಶ್ರೇಷ್ಠವಾದದ್ದು ಗುರುಗಳೇ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 2 ನದಿಗಳ ಸಂಗಮಕ್ಕೆ ಪ್ರಯಾಗ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಬಹಳಷ್ಟು ಅಂತ ಪ್ರಯಾಗಗಳಿದ್ದಾವೆ, ಆದರೆ ಇದು ಪ್ರಯಾಗ್ ಕ್ಷೇತ್ರ ಇರತಕ್ಕಂಥ ಇದು ಪ್ರಯಾಗ್ ರಾಜ ಅಂತ ಕರೆಸಿಕೊಳ್ತಾರೆ. ವಿಶೇಷವಾಗಿ ಪವಿತ್ರವಾಗಿರ್ತಕ್ಕಂಥ ಗಂಗಾ ನದಿ, 2ನೇದು ಯಮುನಾ ನದಿ. ನಮ್ಮ ದೇಶದ ಎಲ್ಲಾ ನದಿಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ನದಿ ಅಂದ್ರೆ ಗಂಗಾ ನದಿ. ಅದು ಶಿವನ ಜಟೆಯಿಂದ ಬಂದಿರೋದ್ರಿಂದ ಸದಾ ಪರಿಶುದ್ಧವಾಗಿರ್ತಕ್ಕಂಥದ್ದು. ಗಮ್ಮಯತೀತಿ ಗಂಗಾ ಅಂದ್ರೆ ಪ್ರತಿಯೊಬ್ಬ ಜೀವಿಗೆ ಸದ್ಗತಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳಂಥ ನದಿ ಅಂದ್ರೆ ಗಂಗಾ ನದಿ. ಆ ಗಂಗಾ ನದಿ ಪ್ರಯಾಗ್ ಕ್ಷೇತ್ರದಲ್ಲಿ ಯಮುನಾ ಮತ್ತು ಸರಸ್ವತಿ ಕೂಡಿಕೊಂಡೋದ್ರಿಂದ ಇದು ಬಹಳ ದೊಡ್ಡ ಪವಿತ್ರ ಅಂತ ಕರೆಸಿಕೊಳ್ತದೆ. ಇಲ್ಲಿ ದೇವಾಸುರರ ಒಂದು ಸಮುದ್ರ ಮಂಥನ ಕಾಲದಲ್ಲಿ ಪ್ರಕಟವಾಗಿರ್ತಕ್ಕಂಥ ಅಮೃತ ಕಲಶವನ್ನ ಗರುಡ ಬೇರೆ ಬೇರೆ ಕಡೆ ಒಯ್ಯುವ ಕಾಲಕ್ಕೆ ಇಲ್ಲಿಯೂ ಕೂಡ ವಿಶ್ರಾಂತಿ ಮಾಡಿದ್ದ ಅಂತ ತಿಳ್ಕೊಂಡು ಆ ಅಮೃತದ ಬಿಂದುಗಳು ಈ ಸಂಗಮದಲ್ಲಿ ಬಿದ್ದಿದ್ದರಿಂದ ಇದಕ್ಕೆ ಅಮೃತ ಕುಂಭ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಸನಾತನ ಕಾಲದಿಂದಲೂ ಕೂಡ ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ, ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಅಂತ 12 ಕುಂಭಗಳು 12 ಗತಿಸಿದಾಗ ಇದಕ್ಕೆ ಮಹಾಕುಂಭ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಸದ್ಯ ಸ್ನಾನ ಮಾಡತಕ್ಕಂಥವ್ರು ಬಹಳ ಭಾಗ್ಯಶಾಲಿ. ಯಾಕಂದ್ರೆ 144 ವರ್ಷಗಳ ನಂತರ ಸಿಕ್ಕಿರ್ತಕ್ಕಂಥ ಪರ್ವಕಾಲ ನಮ್ಮೆಲ್ಲರಿಗೂ ದೊರೆತಿರ್ತಕ್ಕಂಥದ್ದು. ಅಂತೇನೆ ಈ ಪ್ರಯಾಗ್ ಕ್ಷೇತ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಈಗಾಗಲೇ ಜನವರಿ 13, ಜನವರಿ 14 ಸ್ನಾನ ಆಗಿದ್ದಾವೆ. ಈಗ ನಾಳೆ ಮೌನಿ ಅಮಾವಾಸ್ಯೆ 29ಕ್ಕಿದೆ. ಅದು ಬಹಳ ದೊಡ್ಡ ಸ್ನಾನ ಅಂತ ಕರೆಸಿಕೊಡ್ತದೆ. ಫೆಬ್ರವರಿ 3ನೇ ತಾರೀಕಿಗೆ ವಸಂತ ಪಂಚಮಿ, ಫೆಬ್ರವರಿ 12ನೇ ತಾರೀಕಿಗೆ ಮಾಘ ಪೂರ್ಣಿಮಾ, ಫೆಬ್ರವರಿ 26ಕ್ಕೆ ಮಹಾಶಿವರಾತ್ರಿ. ಇವೆಲ್ಲ ಕುಂಭ ಸ್ನಾನದ ಪರ್ವಕಾಲಗಳು. ಬಹುತೇಕ ನಾವು ನೋಡಿರ್ತಕ್ಕಂಥ ಸ್ನಾನದ ಪರ್ವಗಳಲ್ಲಿ ಪ್ರಯಾಗದಂಥ ದೊಡ್ಡ ಸ್ಥಾನವನ್ನು ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೋಟಿ ಕೋಟಿ ಜನ ಪಾದಯಾತ್ರಿಗಳಾಗಿ ಬಂದು ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಪ್ರತಿಯೊಬ್ಬ ಜೀವಾತ್ಮನೂ ಕೂಡ ಸಕಲ ದೋಷದಿಂದ ಮುಕ್ತನಾಗಿ ಕೊನೆಗೆ ಅವನಿಗೆ ಮುಕ್ತಿ ದೊರೆತನ್ನುವಂತಹದ್ದು ಶಾಸ್ತ್ರದಲ್ಲಿ ಪ್ರಮಾಣ ಇರೋದ್ರಿಂದ ಸಂಸಾರದ ಜಂಜಡದಿಂದ ಮುಕ್ತಿಯನ್ನು ಪಡಿಬೇಕಂತಕ್ಕಂಥ ಭಾವದಿಂದ ಇವತ್ತು ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ. ಹಾಗೆ ಕಾಶಿಯ ಒಂದು ಜಂಗಮವಾಡಿ ಮಠ ಈ ಪ್ರಯಾಗ್ ಕ್ಷೇತ್ರದ ಗಂಗಾ ನದಿಯ ದಶಾಶ್ವಮೇಧ ಘಾಟದಲ್ಲೇ ಇದು ಸನಾತನವಾಗಿರ್ತಕ್ಕಂಥ ಮಠ. ಇಲ್ಲಿ ಕೂಡ ಅನಾದಿ ಕಾಲದಿಂದಲೂ ಕೂಡ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈಗ ಅದನ್ನೇ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ವಿಶೇಷವಾಗಿ ಮಾಡಲಾಗ್ತದೆ. ಎಲ್ಲ ಭಕ್ತರ ಸಹಯೋಗದಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ನಮ್ಮ ಭಾಗದ ಅನೇಕ ಜನ ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿದಿನ ಗಂಗೆಯ ಅಗ್ರೋದಕವನ್ನು ತಂದು ಇಷ್ಟಲಿಂಗಕ್ಕೆ ಮಹಾರುದ್ರಾಭಿಷೇಕ ಆಗ್ತದೆ. ಜೊತೆಗೆ ಜಗದ್ಗುರುವರ ಪಾದಪೂಜೆ ಆಗ್ತದೆ. ಅಲ್ಲೇ ನಂತರ ಆಮೇಲೆ ನಮ್ಮ ಪ್ರಯಾಗ ರಾಜೇಶ್ವರ ಏನು ದೇವಸ್ಥಾನ ಇದೆ, ಈ ಪ್ರಯಾಗದಲ್ಲೇನೆ ಪ್ರಸಿದ್ಧವಾಗಿರ್ತಕ್ಕಂಥ ಮೂಲ ಸ್ಥಾನ ಪ್ರಯಾಗ ರಾಜೇಶ್ವರ. ಅವನಿಗೆ ರುದ್ರಾಭಿಷೇಕ, ಬೆಲ್ವಾರ್ಚನ ಆಗ್ತಿದ್ದಾವೆ.
ಎಲ್ಲಕ್ಕೂ ಬಹಳ ಮುಖ್ಯ ಅಂತ ತಿಳ್ಕೊಂಡು ಕೇಳಿದ್ದಾದ್ರೆ ಈ ಪ್ರಯಾಗ್ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಒಂದು ತೀರ್ಥ ಸ್ನಾನ ಕರಿತೀವಲ್ಲ, ಆ ಸ್ನಾನದ ಜೊತೆಗೆ ಗುರುಪಾದ ತೀರ್ಥ ಅನ್ನುವಂಥ ಬಹಳ ಶ್ರೇಷ್ಠ. ಸನಾತನ ವೀರಶೈವ ಧರ್ಮದಲ್ಲಿ ಎಲ್ಲ ತೀರ್ಥಕ್ಕಿಂತಲೂ ಗುರುಪಾದ ತೀರ್ಥ ಶ್ರೇಷ್ಠ ಅಂತ ಕರೆಸ್ಕೊಳ್ತಾರೆ. ಅದಕ್ಕೆ ದಿನಾಲು ಜಗದೊಳಗೆ ಪಾದ ಪೂಜೆಯಾಗಿ ಎಲ್ಲರಿಗೂ ಪಾದೋದಕ ವಿತರಣೆ ಅಂತಕ್ಕಂಥದ್ದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಗುರುಗಳೇ, ಕೋಟಿ ಕೋಟಿ ಜನರ ಸಂಗಮ ಆಗ್ತಾ ಇದೆ. ನಿಗೂಢವಾಗಿರುವಂತ ಸಾಧು ಸಂತರು, ಅಘೋರಿಗಳು, ನಾಗ ಸಾಧುಗಳ ಒಂದು ಸಮ್ಮಿಲನ ಆಗ್ತಾ ಇದೆ, ಒಂದು ಸಮಾಗಮ ಆಗ್ತಾ ಇದೆ. ಅದ್ರ ಜೊತೆಗೆ ದೇಶ ವಿದೇಶಗಳಿಂದ ಜನರು ಇವತ್ತು ಭಾರತದತ್ತ ಮುಖ ಮಾಡ್ತಾ ಇದ್ದಾರೆ. ಇದು ಭಾರತದ ಪರ್ವಕಾಲ. ವಿಶ್ವಕ್ಕೆ ಈ ಮಹಾಕುಂಭ ಯಾವ ಸಂದೇಶವನ್ನು ರವಾನಿಸ್ತಾ ಇದೆ ಗುರುಗಳೇ? ಸಾಮಾನ್ಯವಾಗಿ ಸಮರಸ್ಯತೆ ಅನ್ನುವಂಥದ್ದು ಬಹಳ ದೊಡ್ಡದು. ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಧರ್ಮ, ಭಾಷೆ, ಜಾತಿ, ಸಂಪ್ರದಾಯ ಮುಖಗಳಿಂದ ಮಾನವ ಸಮಾಜ ಬಹಳಷ್ಟು ಭಿನ್ನ ಭಿನ್ನವಾಗ್ತಾ ಇದೆ. ಅದಕ್ಕೆ ದ್ವಿತೀಯಾದ್ವೈ ಭಯಂ ಭವತಿ ಅನ್ನುವಂಥ ಶಾಸ್ತ್ರಾನುಸಾರವಾಗಿ ದ್ವೈತ ಭಾವನೆ ಎಲ್ಲಿರ್ತ ಅಲ್ಲೆಲ್ಲ ಭಯ ಇರ್ತದೆ. ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಭಯವನ್ನು ಬಿಟ್ಟುಕೊಟ್ಟು ನಾವೆಲ್ಲರೂ ಒಂದಂತಕ್ಕಂಥ ಭಾವದಲ್ಲಿ ಕೂಡಬೇಕು ಅನ್ನುವಂಥದ್ದೇ ಈ ಪ್ರಯಾಗ್ ಕುಂಭದ ಉದ್ದೇಶ. ಅದಕ್ಕೆ ನಾವೇನು ಹೇಳ್ತೀವಿ, ಯಾವಾಗಲೂ ಕೂಡ ಎರಡು ನದಿಗಳು ಬೇರೆ ಬೇರೆ ಮೂಲದ ಎರಡು ನದಿಗಳು ಬಂದು ಕೂಡ್ತವೆ. ಕೂಡಿದ ಮೇಲೆ ಎಂದೂ ಭಿನ್ನ ಆಗಂಗಿಲ್ಲ, ಕುಡ್ಕೊಂಡ ಸಮುದ್ರಕ್ಕೆ ಸೇರ್ತಾ ಇದ್ದಾವಲ್ಲ. ಹಾಗೆ ಬೇರೆ ಬೇರೆ ಸಂಪ್ರದಾಯ ಜನರು ಅಲ್ಲೇ ಸಮುದ್ರದ ಸ್ನಾನ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಹೊರಗಿನ ಭೇದ ಭಾವವನ್ನು, ಜಾತಿಗತವಾದ, ಧರ್ಮಗತವಾದ, ಸಂಪ್ರದಾಯಗತವಾದ, ಭಾಷಾಗತವಾದ ಏನು ಭೇದಗಳದವಲ್ಲ, ಆ ಎಲ್ಲ ಭೇದಗಳನ್ನು ಮರೆತು ಇಡೀ ಮಾನವ ಸಮಾಜ ಒಂದಂತಕ್ಕಂಥ ಭಾವನೆ ಬಂದಾಗ ಜಗತ್ತಿನಲ್ಲಿ ಸುಖ ಶಾಂತಿ ಸಿಗಲಿಕ್ಕೆ ಸಾಧ್ಯ. ಇದೇ ಉದ್ದೇಶದಿಂದಲೇ ನಮ್ಮ ದೇಶದ ಋಷಿ ಮುನಿಗಳು ಈ ಸ್ನಾನದ ಪರ್ವಕಾಲದ ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ ಐಕ್ಯತೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಕುಂಭಮೇಳದರ್ತಕ್ಕಂಥ ಎಷ್ಟು ಜನ ಸಾಧು ಸಂತರು ತಮ್ಮ ಪೆಂಡಾಲ್ ಹಾಕಿಕೊಂಡು ಸತ್ಸಂಗ ಮಾಡ್ತಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಈ ಸಂದೇಶವನ್ನು ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಸರಸ್ವತಿ ಅಂದ್ರೆ ಗುಪ್ತವಾಹಿನಿ ಅಂತಂದ್ರೆ ಸಂತರ ಉಪದೇಶವೇ ಸರಸ್ವತಿ. ಗಂಗಾ ಯಮುನೆಗಳ ಸಂಗಮ ಆಗ್ತವೆ. ಅಲ್ಲಿ ಸ್ನಾನ ಮಾಡಬೇಕು, ಸಂತರ ಉಪದೇಶ ಕೇಳಬೇಕು, ಜೊತೆಗೆ ಐಕ್ಯ ಭಾವ ಹೋಗ್ಬೇಕಂತಕ್ಕಂಥದ್ದೇ ಈ ಕುಂಭ ಪರ್ವದ ಒಂದು ಸಂದೇಶ ಇದೆ. ಈಗ ಕೊನೆಯದಾಗಿ, ಈಗ 29ನೇ ತಾರೀಕು ಮೌನಿ ಅಮಾವಾಸ್ಯೆ ಇದೆ. ಆ ಮೌನಿ ಅಮಾವಾಸ್ಯೆಗೆ ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತ, ನಮ್ಮ ದೇಶದಲ್ಲಿ ಒಂದು ವಿಶೇಷವಾದಂತ ಒಂದು ನಂಬಿಕೆ ಇದೆ. ನಮ್ಮ ಪೂರ್ವಜರು ಅವರೆಲ್ಲರ ವಿಚಾರಗಳು ಅಥವಾ ದೈವಾಧೀನರಾದವರದು ಎಲ್ಲವೂ ಕೂಡ ಸ್ನಾನ ಮಾಡಿದ್ರೆ ಅಥವಾ ತರ್ಪಣಗಳನ್ನು ಅರ್ಪಿಸಿದ್ರೆ ಅನ್ನೋದು. ಆ ಮೌನಿ ಅಮಾವಾಸ್ಯೆಗೆ ಇರುವಂತಹ ತಾತ್ಪರ್ಯ ಏನು ಗುರುಗಳೇ? ಸಾಮಾನ್ಯವಾಗಿ ಅಮಾವಾಸ್ಯೆ ತಿಥಿ ಇರ್ತಲ್ಲ, ಸೂರ್ಯ ಮತ್ತು ಚಂದ್ರ ಸಂಗಮ ಅದು. ಅದಕ್ಕೆ ದರ್ಶ ತಿಥಿ ಅಂತ ಕರೀತಾರೆ. ದರ್ಶ ಸೂರ್ಯೇಂದು ಸಂಗಮ ಅಂದ್ರೆ ಸೂರ್ಯ ಚಂದ್ರ ಗತಿ ಬೇರೆ ಬೇರೆ ಇರ್ತವೆ. ಆದ್ರೆ ತಿಂಗಳಿಗೆ ಒಂದು ಸರಿ ಇಬ್ರು ಒಂದ್ ಕಡೆ ಸೇರ್ಕೊಂಡ್ ಬರ್ತಾರೆ. ಆ ಒಂದ್ ಕಡೆ ಸೇರುವುದರ ಮೂಲಕ ಒಂದು ಗುರು ಶಿಷ್ಯರ ಐಕ್ಯ, ಭಕ್ತ ಭಗವಂತನ ಐಕ್ಯತೆ ಸಂದೇಶ ಕೊಡ್ತಕ್ಕಂಥದ್ದೇ ಅಮಾವಾಸ್ಯೆ. ಆ ಅಮಾವಾಸ್ಯೆ ಪರ್ವ ಕಾಲದಲ್ಲಿ ಮಾಡ್ತಕ್ಕಂಥ ಒಂದು ಸ್ನಾನ ಬಹಳ ಮುಖ್ಯ ಅಂತ ಕರೆಸ್ಕೊಂಡ್ ಬರ್ತಾ ಇದೆ. ಇಷ್ಟು ದೊಡ್ಡ ಸುಮಾರು 10,000 ಎಕರೆ ಜಾಗ, ಸುಮಾರು 50ರಿಂದ 60 ಕೋಟಿ ಜನ ಸೇರುವಂತಹ ಒಂದು ಸಂದರ್ಭ ಇದು. ಈ ವ್ಯವಸ್ಥೆಗಳು, ಬರುವಂತ ಜನ, ದೇಶದ ಆ ಸನಾತನಿಗಳು, ಅವರಿಗೆಲ್ಲ ತಾವು ಈ ಮೂಲಕ ಏನ್ ಹೇಳಿಕ್ ಬಯಸ್ತೀರಿ ಗುರುಗಳೇ? ಸಾಮಾನ್ಯವಾಗಿ ಉತ್ತರ ಪ್ರದೇಶ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಕುಂಭಮೇಳ ಸಲುವಾಗಿ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದಂತ ಎಲ್ಲ ಜನರಿಗೆ ಟೆಂಟ್ಗಳಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ, ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಸ್ವಚ್ಛತೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಇಷ್ಟು ಕೋಟಿ ಕೋಟಿ ಜನ ಬಂದರೂ ಕೂಡ ಎಲ್ಲಿ ಒಂದು ಸ್ವಲ್ಪ ಕಸ ಕಡ್ಡಿ ಇರಲಾರ್ದಂಥ ಸ್ವತಂತ್ರ ಸ್ವಚ್ಛತಾ ಸೇನಾನಿಗಳು ಲಕ್ಷಗಂಟ್ಲೆ ಸ್ವಚ್ಛತಾ ಸೇನಾ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದೆಲ್ಲ ಏನ್ ಹೇಳ್ತಪ್ಪ ಅಂತ ಕೇಳಿದ್ದಾರೆ ಈ ಕುಂಭ ಸಂದೇಶ. ಬೇಕಾದಷ್ಟು ಜನದಟ್ಟಣೆ ಆದರೂ ಕೂಡ ನಾವು ಹೊರಗಿನ ಒಳಗಿನ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅನ್ನುವಂಥ ಸಂದೇಶವನ್ನ ಈ ಕುಂಭ ಕೊಡ್ತಾ, ಇದಕ್ಕೆ ಸ್ವಚ್ಛತಾ ಮಹಾಕುಂಭ ಅಂತಾನೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಧನ್ಯವಾದಗಳು. ಜೊತೆಗೆ ನಾಳೆ ನಮ್ಮ ಪಂಚಪೀಠದ
5 ದಿನ ಜಗದ್ರು ಕೂಡಿಲ್ಲ. ದಯಮಾಡಿಸ 8ನೇ ತಾರೀಕಿಗೆ ಅವರ ಪಲ್ಲಕ್ಕಿ ಮಹೋತ್ಸವ ನಡೀತದ. ನಮ್ಮ ಶಾಖಾಪುರ ತಪೋವನ ಮಠದ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳು ಸುಮಾರು 2,000 ಕನ್ನಡಿಗರು ಕರ್ಕೊಂಡ್ಬರ್ತಾ ಇದ್ದಾರೆ. ಆ ಕನ್ನಡ ಜಾನಪದ ಕಲೆಗಳ ಇಲ್ಲಿ ಉತ್ಸವ ಆಗ್ತದ. ಅದೊಂದು ಕೂಡ ಇಡೀ ಕನ್ನಡಿಗರಿಗೆ ಒಂದು ಅತ್ಯಂತ ಸಂತೋಷ ತರ್ತಕ್ಕಂಥ ಒಂದು ಪರ್ವಕಾಲ. ನಾವು ಆ ಸಮಯದಲ್ಲಿ ಇರ್ತೀವಿ ಗುರುಗಳೇ. ನೋಡಿ, ಇದು ಈ ಸಮಯದಲ್ಲಿ ಜಗದ್ಗುರುಗಳ ಮಾತಾಗಿದೆ. ಮಹಾಕುಂಭ ಮಹಾಪರ್ವ ನಿರಂತರ ಈ ಫೆಬ್ರವರಿ 26ರವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಈ ದೇವಭೂಮಿಯಲ್ಲಿದ್ದು ಕನ್ನಡಿಗರಿಗೆ ಇಲ್ಲಿನ ವೈವಿಧ್ಯತೆ, ಇಲ್ಲಿನ ಏಕತೆಯನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.